ಅಲ್ಲೇ ಮರೆತೆ ಇವತ್ತೊಂದಿನ ಉಳ್ದು ಹೋಗೋದಿತ್ತು. ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ತಾಯಿ ಮಗಳೇನು ಹೊಲ್ಟ್ಕು ನಿತ್ತಾಗ ಹೋಗ್ಯದೆ. ಅಯ್ಯೋ ಪದ್ಮಕ್ಕ, ನಿಮ್ಮ ತಮ್ಮ ನೆನ್ನೆನೆ ಬರಕ್ಕೆ ಹೇಳಿದ್ರು. ನೀವು ಅಷ್ಟು ಒತ್ತಾಯ ಮಾಡಿದ್ರಲ್ಲ, ನೀವು ಚಂದ್ರನ ಅಶ್ವಿನಿ ಅಂತ. ಅದು ಹಾಗೆ ಹಿಂಗೆ ಮಾಡಿ ಇವರು ನೋಪ್ಸಿ ಇವತ್ತು ನೆನ್ನೆ ಉಳ್ದೀವಿ, ಇವತ್ತು ಹೊಳ್ತೀವಿ. ಇವತ್ತು ಬರಲ್ಲ ಅಂದ್ರೆ ಅಷ್ಟೇ ಅಪ್ಪ. ಅದು ಬೇರೆ ದನ ಹಾಲು ಕೊಡ್ತದ, ಹಾಲು ಕರಿಬೇಕಂಡ್ರೆ ಇವ್ರಿಗೆ ಹಾಲು ಕರಿಯೋಕ್ಕೂ ಬರಲ್ಲ. ಕರಿಯೋಕ್ಕೆ ಬರಲ್ಲ ಅನ್ನೋಕ್ಕಿಂತ ಆ ಜಾನುವಾರು ಇವ್ರಿಗೆ ಕೊಡೋದು ಇಲ್ಲ. ಹಾಗಾಗಿ ಸುಮ್ಮನೆ ಕರನೇ ಕುಡ್ಕೋತದ. ಸುಮಾರು ಮನೆ ಬದಿ ಕೆಲಸ ಇರ್ತಾವೆ ಕಣ್ರಿ. ಇನ್ನು ನಮ್ದು 2ನೇ ಕೊಯ್ಲು ಅಡಿಕೆನೂ ಆಗಲ್ಲ. ಹಾಗಾಗಿ ಮತ್ತೆ ಹೋಗಲೇಬೇಕು. ಹೋಗ್ಲಾ ಅಂದರೆ ಮನೆ ಕಡೆ ಆಗಿದ್ದೇ ಅಲ್ಲ. ನಿಮಗೆ ಗೊತ್ತಲ್ಲ, ನಿಮ್ಮ ತಮ್ಮ ನೆಟ್ಟಗೆ ಅನ್ನ ಸಾರು ಮಾಡ್ಕೊಂಡಿರಲ್ಲ ಕಣ್ರಿ. ಹಂಗಂತೂ ಸಾಕಾಗೋತದೆ. ಹಾಗಾಗಿ ನಾ ಎಲ್ಲ ಉಳಿಯಕ್ಕೆ ಹೋಗಲ್ಲ ಕಣ್ರಿ ಪದ್ಮಕ್ಕ. ನೀವು ಹೇಳ್ತೀರ, ನಾನು ನಮ್ಮ ಅಮ್ಮರ ಮನೆಗೆ ಹೋಗಿ ಉಳಿದೆ ಎಷ್ಟು ವರ್ಷ ಆಗಿದೆ ಏನೋ ಕಣ್ರಿ. ಉಳಿಯೋದೇ ಇಲ್ಲ. ಎಲ್ಲರೂ ಹೋದ್ರೆ ನಾನು ಎಲ್ಲ ನೋಡಿ, ಲೋಟ ಪಾತ್ರೆ ಪಗಡಿ ಎಲ್ಲೆಲ್ಲಿ ಇಟ್ಟಿರ್ತೀನೋ ಅಲ್ಲೆಲ್ಲೇ ಇರ್ತದೆ. ಅಡುಗೆ ಮನೆ ಕಾಲು ಹಾಕಿರಲ್ಲ. ಅಲ್ಲ ಹೌದು, ನೀನು ಹೋಗದಿದ್ರೆ ಮನೆ ನಡೆಯಲ್ಲ, ಹೌದಾ? ಅಲ್ಲೇ ನನ್ನ ತಮ್ಮ ಆಗೆಲ್ಲ ಒಂಚೂರು ಅಡುಗೆ ಎಲ್ಲ ಆಡುಪಾಡು ಮಾಡ್ಕೋತಿದ್ನಪ್ಪ. ಮಾಡ್ಕೊಂಡೇನ ಆಗ ಮಾಡ್ತಿದ್ರೇನ? ಈಗ ನಾನೊಬ್ಳು ಮಾಡೋಕ್ಕದಿನಲ್ಲ, ಸಸಾರ ಕಂಡ್ಕೊಂಡಾರೆ. ಹಂಗಾಗಿ ಮಾಡಲ್ಲ. ಒಂದಿನ ಮಾಡಿಬಿಟ್ರೆ ಅದೇ ಗೊತ್ತಾಗ್ತದ ನನಗೆ, ಓ ಮಾಡ್ತಾರೆ ಅಂತ. ಅದೇ ಮತ್ತು ಆಮೇಲೆ ಹಾಗೆ ಮಾಡದೆ ಇರ್ತಾರೆ. ಮಾಡಿದೆ ನಾನು ದಿನ ಒಂದೊಂದು ಮಾಡೋಕ್ಕೆ ಹೇಳ್ತೀನಿ ಅಂದ್ಕೊಂಡ ಏನ ಮಾಡೋದೇ ಇಲ್ಲ. ಅಲ್ಲ, ನಾ ಹೇಳೋದವರಿಗೆ ನಾನು ಇಲ್ದಿದ್ದಾಗಾರಿ ಅಂಥದಾರ ಅನ್ನ ಸಾರಾರು ಮಾಡ್ಕೋತೀನಿ ಮರ್ರ ಅಂದರೆ ಇಲ್ಲಪ್ಪ. ಮಾಡ್ಕೊ ತಿಂದೆ ಏನು ಮರೆತೆ? ಏನು ಉಪವಾಸ ಇರ್ತಾನ? ಎಂತ ಅನ್ನ ಮಜ್ಜಿಗೆ ತಿನ್ನೋದಾದ್ರೂ ಅನ್ನಾರು ಮಾಡ್ಕೋಬೇಕಲ್ಲ. ಉಪವಾಸ ಇರೋದ ನಿಮ್ಮ ತಮ್ಮ. ಹಾಂ, ಮತ್ತೆಂತದಾರನ ಎಂತ ಅಂದರೆ ಅನ್ನ ಮೊಸರು. ಹಾಂ, ಅವೆಲ್ಲ ಗಂಟ್ಲು ಕೆಳಗೆ ಇಳಿತದ. ನಮ್ಮೂರಲ್ಲಿ ಏನು ಬೇಕಾದಷ್ಟು ಹೋಟ್ಲ್ ಅದಾವೆ, ಕ್ಯಾಂಟೀನ್ ಅದಾವೆ. ನಿಮ್ಮೂರಂಗನ್ರೆ ನಮ್ದೊಂಚು ಪ್ಯಾಟೆನೇ ಬಂದಂಗತ್ತ. ಹೋಗ್ತಾರೆ, ತಗೋ ಬರ್ತಾರೆ. ಬಾಯಿ ರುಚಿ ಏನು ಹೇಳ್ತೀರಾ ನೀವು? ನೋಡ್ಬೇಕು, ಮನೆ ಅಕ್ಕಪಕ್ಕ ಎಲ್ಲ ಬ್ಯಾಗ್ಡೆ ಕವರ್ ಬಿದ್ದಿರೋದು ಏನು ಸೊಪ್ಪು ಬಿದ್ದಿರ್ತಾವೆ ಅನ್ಕೊಂಡ್ರ? ರುಚಿ ತನಕ ತಿಂದಿರ್ತಾರಪ್ಪ ಅವ್ರು. ನಾನೆಲ್ಲರ ಮನೆ ಬದಿ ಮನೆಯಿಂದ ಹೊಂಟ್ರಿ ಸಾಕು, ಓ ಖುಷಿಯಾಗಿರ್ತದೆ. ಆದರೂ ಮತ್ತೆ ಹೇಳೋದು ಬಾ 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 ಅಂತ. ಏನು ಗತಿ ಸಾಯ್ತೀರ ಹೇಳಿ ಗಂಡಸ್ರನ್ನ? ಹೋನೆ, ನಿಮ್ಮ ಮನೇಲಿ ಒಂಥರ ಯಾಸ ಆದರೆ ನಮ್ಮ ಮನೇಲಿ ಇನ್ನೊಂಥರ ಅಲ್ರಿ ಪದ್ಮಕ್ಕ. ನಾ ಬರೋಳ ಒಂದು ಬಟ್ಟೆ, ನಂದೊಂದು ಬಟ್ಟೆ, ನಕ್ಷತ್ರದೊಂದು ಬಟ್ಟೆ ತಗೊಬಂದಿದ್ದು. ನೀವು ಈಗ ನೋಡಿದ್ರೆ 2 ಬ್ಯಾಗ್ ಮಾಡಿ ಕಳಿಸ್ತಾ ಇದ್ದೀರಾ. ಅದು ಎಂತ ಆ ಥರ ತುಂಬಿರ್ರಿ? ಎಂತಿಲ್ಲ, ನೆನ್ನೆ ಮಾಂಸ ತಂದಿದ್ರೆ ಉಪ್ತುಂಡು ಮಾಡಿದ್ನಾ. ತಮ್ಮಗಳು ಉಪ್ತುಂಡು ಅಂದರೆ ಆಸೆ ಅಲ್ಲ, ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದನ್ನೇ ಬಿಸಿ ಮಾಡಿ ಹಾಕಿನಿ. ಇನ್ನೊಂಚು ಸಾರು ಹಾಕಿ, ನೀವು ಮತ್ತು ಈಗ ಬಸ್ಸಿಗೆ ಹೋಗಿ ಅಲ್ಲೋಗಿ ಎಷ್ಟೊತ್ತಿಗೆ ಮಾಡ್ಕೋತೀರಾ ಅಂತ ಸಾರು ಹಂಚು ಹಾಕಿನಿ. ಆಮೇಲೆ ತರಕಾರಿ ಮನೇಲಿ ಬೆಳೆದು ಒಂದು ಪಾಡು ತರಕಾರಿ ಮಾಡ್ಕೊಂಡಿದ್ನ, ಅವೆಲ್ಲ ಒಂದು ಚುಚ್ಚು ಹಾಕಿನಿ ಅಷ್ಟೇ ಮರೆತಿ. ಇನ್ನೆಂತ ಬಾಳೆಹಣ್ಣು ಒಂದೊಂದಿಗೆ ಹಾಕಿನಿ ಅಷ್ಟೇ. ಉಪ್ತುಂಡು ಹಾಕಿರಲ್ಲ, ನಿಮಗೇನು ಹೇಳಿ. ಅಲ್ಲಿ ದಿನ ತರಂಗೆ ತರ್ಕಂಡ್ರಿ ಮನೇಲಿ. ಸೆಂಗ್ ಬಾಳೆನನ್ರಿ ಇಲ್ಲಿಂದ ಉಪ್ತುಂಡು ಹಾಕೋ ಹೋಗೋಕ್ಕೆ. ತರಕಾರಿ ಯಾರು ಬಿಡಿ, ಮನೇಲಿ ಬೆಳೆದಿದ್ದು. ನಾನು ಈ ಸಲ ಅಂತ ತರಕಾರಿ ಬೆಳಿಲ್ಲ, ಮನೇಲಿ ಬೆಳೆದಿದ್ದು ಗಾನಾಗಿರ್ತದೆ. ಸಾರು ಮಾಡ್ಕೊ ತಿಂತೀವಿ. ಉಪ್ತುಂಡೆಲ್ಲ ತೆಗಿರಿ, ಆ ಸಾರಿಗಿರೆಲ್ಲ ತೆಗಿರಿ ಮರ್ರ. ಅಶ್ವಿನಿ ಅದು ಚಂದ್ರಣ್ಣಗೆಲ್ಲ ಹಾಕಿ ಬಡಿಸಿ. ನೀ ಸುಮ್ಮನೀರು ಮರೆತಿ. ನಾನು ನಿಂಗಂತ ಏನು ಕೊಟ್ಟಿದ್ದಲ್ಲ, ನನ್ನ ತಮ್ಮಗಂತ ಕೊಟ್ಟಿದ್ದು. ಹಾಂ, ಜೋರದಿರ. ಬ್ಯಾಗ್ ಒತ್ಕೊಂಡು ನಾನಲ್ಲಿ ಬಸ್ಸಿಗೆ ಹೋಗೋದು, ಬಸ್ಸಿಂದ ನಮ್ಮನೆಗೆ ನೋಡ್ಕೊ ಹೋಗೋದು ನಾನಲ್ಲೇ. ಇವ್ರು ತಮ್ಮಗಂತ ಕೊಟ್ಟಿದ್ದಂತೆ. ಜೋರದಿರ ಪದ್ಮಕ್ಕ ನೀವು. ಮರೆತಿ ನೀ ಸುಮ್ಮನೀರು. ಅಲ್ರಿ ಪದ್ಮಕ್ಕ, ನೀವು ತವ್ರ ಮನೆಗೆ ಬರದೆ ಎಷ್ಟು ಸಮಯ ಆತ? ಅಶ್ವಿನಿ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ನೀವು ಚಂದ್ರನ ಬಂದಿದ್ದು. ಅದು ಬಿಟ್ಟರೆ ಆಮೇಲೆ ಬರಲೇ ಇಲ್ಲ. ಮನೇಲಿ ಕೂತು ಎಂತ ಮಾಡ್ತೀರಾ? ಈಗ ಅಡಿಕೆ ಕೊಯ್ಲು, ಹೌದು ಅಡಿಕೆ ಕೊಯ್ಲು ಮುಗಿಸ್ಕೊಂಡ ನಮ್ಮ ಮನೆಗೆ ಒಂದು ವಾರಕ್ಕೆ ಬನ್ನಿರಿ. ಇಲ್ಲೇನು ಮನೆ ಏನು ಹೊತ್ಕೊ ಹೋಗಲ್ಲ. ಜಾನುವಾರಿಗಿನ್ವಾರೆಲ್ಲ ಕೆಲಸ್ತಾರ ಅದಾರೆ, ನೋಡ್ಕೋತಾರೆ. ಏನು ನಮ್ಮಂಗ ಎಲ್ಲ ನಾವೇ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲ ಆಳು ಕಾಳು ಅದಾರೆ, ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ. ನೀವು ಮತ್ತು ಪಾಪ ಚಂದ್ರನ ಕಳಿಸ್ತಾರೆ ಕೂಡ. ನೀವೇ ಬರೋಲ್ಲ, ಎಲ್ಲ ನೀವೇ ಕೆಲಸ ಮೈ ಮೇಲೆ ಹೇಳ್ಕೊಂಡು ಮಾಡೋಕ್ಕೆ ಹೋಗೋದು. ನೀನ ಚಂದ್ರಣ್ಣ ನೀ ಕಾಣಂಗೆ ಅನ್ಕೋಬೇಡ. ಆ ಗಂಡಸು ಏನು ಅನ್ನೋದು ನಂಗೆ ಗೊತ್ತಾ? ನೋಡೋಣ, ಬರ್ತೀನಿ. ಒಂದು ವಾರಕ್ಕೆಲ್ಲ ಬರೋಕ್ಕಾಗಲ್ಲ,
ಆದರೂ ಬರ್ಬೇಕು ಕಣೆ, ನಾನು ಎಲ್ಲೂ ಹೋಗ್ಲಾ ಬರಲ್ಲ, ನಂಗೂ ತಲೆ ಬೇಜಾರ. ಬರ್ಬೇಕು, ಹೌದು. ಹ್ಞೂ, ಮತ್ತೆ ಬರ್ಬೇಕು, ಹೋಗ್ಬೇಕು. ಈಗ ಅಶ್ವಿನಿಗಾಗಲಿ ನಮ್ಮನೆ ನಕ್ಷತ್ರಗಾಗಲಿ ಯಾರದಾರ ಹೇಳಿ, ಎಲ್ಲ ಒಂದೊಂದೇ. ಅವಕ್ಕೂ ಎಲ್ಲ ನಾಳೆ ಸಂಬಂಧ ಎಲ್ಲ ಗಟ್ಟಿ ಇರ್ಬೇಕಂದ್ರೆ ನಾವು ತಾಯಿ ದಿಕ್ಲು ಬಂದು ಹೋತು ಮಾಡ್ತಿದ್ರೆ ಅವಕ್ಕೂ ಗಟ್ಟಿ ಇರ್ತದೆ. ನಾನು ಹಾಗೆ ಜ್ಞಾನ ಮಾಡಿ ಹೊಲ್ಟಿದ್ದತ್ಲಾಗಿ ಮನೇಲಿ ಬೊಟ್ಟು ಬಳಿದಷ್ಟು 365 ಬಟ್ ಬಳಿಯೋದು ಇದ್ದೇ ಇರ್ತದೆ ಸಾಯ್ಲತ್ಲಾಗೆ ಅಂತ ಬಂದೆ. ಈಗ ನೋಡಿ ನೌಕರಿ ಗಿಕ್ರಿ ಹೋಗೋರ್ಗಾರೆ ಭಾನುವಾರನಾರು ಒಂದಿನ ರಜಾ ಅಂತ ಇರ್ತದೆ, ಇಲ್ಲಾಂದ್ರೆ ಬೇಸಿಗೆ ರಜಾ ಅಂತನಾರು ಈ ಟೀಚರ್ಗಳಿಗೆಲ್ಲ ಇರ್ತದೆ. ನಮ್ಗೆ ಹಂಗ 3 ಹೊತ್ತು ಮನೇಲಿ ಬೊಟ್ಟು ಬಳಿತೀರೋ. ಹೂನೆ ಬರ್ಬೇಕು, ಬತ್ತೀನಿ. ನೀವು ಮಾಲಯ ದೇಹರಕ್ಕೆ ಇದ್ರ ಸಮಯದಲ್ಲೆಲ್ಲ ಬಂದರೂ ಮಾತಾಡೋಂಗಾಗಲ್ಲ, ಕೂತಂಗೆ ಕೂರಂಗಾಗಲ್ಲ. ಯಾಕೆ ನಮ್ಮ ಮನೆಗೂ ನೆಂಟರು ಬಂದಿರ್ತಾರೆ, ಕೆಲಸ ಇರ್ತದೆ, ನೆಟ್ಟಿಗೆಲ್ಲ ಮಾತಾಡೋಕ್ಕಾಗಲ್ಲ, ಕತಾಡೋಕ್ಕಾಗಲ್ಲ. ನೀವು ಎಂತ ಇಲ್ತಿದ್ದಾಗ 1-2 ದಿನಕ್ಕಾರ ಬನ್ನಿ, 1 ವಾರಕ್ಕಾಗಲ್ಲ ಅಂದ್ರೆ 1-2-3 ದಿನಕ್ಕಾರ ಬನ್ನಿರಿ ಪದ್ಮಕ್ಕ. ನಿಮಗೆ ನಾನು ಕರೆದಿ ಸಾಲದಂದ್ರೆ ನಿಮ್ಮ ತಮ್ಮಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ, ಅವರು ಕರೀತಾರೆ. ಇಲ್ಲ ಬಂದು ಹೇಳಿ ಅವರೇ ಬಂದು ಕರ್ಕೊ ಹೋಗ್ತಾರೆ. ಅಲ್ಲ ಅವನೇನು ಫೋನ್ ಮಾಡಿ ಕರೆಯೋದು ಬೇಡ, ನಾನೇನು ನೆಂಟ್ರಲ್ಲ, ಬತ್ತೀನಿ, ಬರ್ಬೇಕು, ಬತ್ತೀನಿ. ಅಲ್ಲ ಈ ಹುಡುಗರು ಎತ್ಲಾಗ ಹೋದು ಅಂತ ಅಶ್ವಿನಿ ಅಕ್ಕ ಹೇಳಿ ಬತ್ತೀನಮ್ಮ ಅಂತ ಇದು ರೂಮಿಗೆ ಹೋಗಿದ್ದು ಇನ್ನೂ ಬರಲಲ್ಲ. ನಕ್ಷತ್ರ ಟೈಮ್ ಆಯ್ತು, ನಾವೇನು ಕಾರ್ ತರಲ್ಲ, ಬಸ್ಸಿಗೆ ಹೋಗೋದು. ನಾ ಅಶ್ವಿನಿ ಅಕ್ಕ ಹೇಳ್ತಿದ್ದೆ ನಮ್ಮಮ್ಮ ಏನು ಇನ್ನೂ ಕೂಗು ಹಾಕ್ಲಲ್ಲ ಅಂತ. ನಾವಲ್ಲಿ ಸುಮ್ಮನೆ ಮೊಬೈಲ್ ನೋಡ್ತಾ ಫೋಟೋ ತಕ್ಕೋತಾ ಇದ್ವಿ. ಸರಿ ಬಾ ಹೊರಡೋಣ ಅತ್ತೆ. ಆದರೂ ಒಂದಿನ ಇರ್ಬೋದಿತ್ತು ಕಣ್ರಿ. ಅಶ್ವಿನಿ ಇಷ್ಟೊತ್ತು ನಿನ್ನಮ್ಮನ ಅದೇ ಹೇಳ್ತಿದ್ರ. ನಿಂಗೆ ಗೊತ್ತಲ್ಲ ನಿನ್ನ ಮಾವ ಕಳಿಸ್ತಾನೆ, ಎಷ್ಟು ಸಲ ಹೇಳ ನೆನ್ನೆನೇ ಲೆಕ್ಕ ಅಂದರೆ ಹೋಗ್ಬೇಕಿತ್ತು. ಮತ್ತು ನೀವು ಅಷ್ಟು ಒತ್ತಾಯ ಮಾಡಿದ್ರಲ್ಲ ಅಂತ ಇವತ್ತು ಬೆಳಿಗ್ಗೆ ಹೊರಡೋಣ ಅಂತ ಹೊರಟಿದ್ದು. ಇನ್ನೊಂದ್ಸಲ ನೀವಿಬ್ರು ತಾಯಿ ಮಗಳು ಬನ್ನಿ ಆತ. ಹ್ಞೂ ಅತ್ತೆ ಬತ್ತೀವಿ ನಾವು. ಅಶ್ವಿನಿ ಅಕ್ಕ ನಂಗೆ ರಜೆ ಇದ್ದಾಗಲೇ ಬನ್ನಿ ಆತ. ಮತ್ತು ನಾನು ಹಾಸ್ಟೆಲಲ್ಲಿ ಇದ್ದಾಗ ನೀವು ನಮ್ಮ ಮನೆಗೆ ಬಂದರೆ ನಂಗೆ ಬೇಜಾರತ್ತಿರ್ತದೆ. ಹೂನೇ ನಕ್ಷತ್ರ, ನಿಂಗೆ ರಜೆ ಇದ್ದಾಗಲೇ ಬತ್ತೀವತ್ತ. ಅಶ್ವಿನಿ ಪದ್ಮಕ್ಕಗೂ ಹೇಳೋದೆಲ್ಲ ಹೇಳಿನೇ, ತಲೆ ಎಲ್ಲ ಕೆಡ್ಸ್ಕೊಬೇಡಿ ಮಗನೆ, ಆಗದಾತದತ್ತ. ನಮ್ಮ ಹಣ್ಣಲ್ಲಿ ಬ್ರಹ್ಮ ಹೆಂಗೆ ಬರ್ದಿರ್ತಾನೋ ಹಂಗೆ ಆತದೆ, ಅದನ್ನು ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ ಆತ ಮಗನೆ. ನಿಂಗೂ ಹೇಳಷ್ಟೆಲ್ಲ ಹೇಳಿನೇ, ನೀನೇನು ಬಾರಿ ತಲೆ ಕೆಡ್ಸ್ಕೊಳಲ್ಲ ಅನಿಸ್ತದೆ. ಹೇಳಕ್ಕೆ ಬರಲ್ಲ ಮನ್ಸಲ್ಲಿ ಏನಿರ್ತದೆ ಅನ್ನೋದು ನಿಂಗೆ ಗೊತ್ತಿರ್ತದೆ ಆತ ಮಗನೆ, ತಲೆ ಕೆಡ್ಸ್ಕೊಬೇಡಿ. ಆಮೇಲೆ ಹೇಳಿನಲ್ಲ ಎಂಥದಾದ್ರು ಕೋರ್ಸ್ ಮಾಡ. ಕೋರ್ಸ್ ಅಂದರೆ ನಿನಗೆ ಹೇಳ್ದೆ ನಿಂಗೇನು ಬರೆಯೋಕೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅಂತೀಯ. ಹಂಗಿದ್ಮೇಲೆ ಸುಮ್ಮನೆ ಓದ್ತೀನಿ ಅಂದ್ಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡೋಕ್ಕೆ ಹೋಗಬೇಡ. ನಾ ಹೇಳೋದಾರೆ ನೀನು ನಿಂಗೆ ಹೇಳಿನಲ್ಲ ಪಾರ್ಲರ್ ಕೋರ್ಸ್ ಕಲ್ತ್ಕ, ಇಲ್ಲ ಮೇಕಪ್ ಕೋರ್ಸ್ ಕಲ್ತ್ಕತ. ನಮ್ಮೂರಲ್ಲಿ ಅದೊಂದು ಹುಡುಗಿ ಅದೇ ಅಂದಿನಲ್ಲ, ಅದ್ರ ಹೆಸ್ರು ಎಂಥದ ಕಡೆ ಮನೇಲೆಲ್ಲ ಎಂಥದ ಅಂತಾರೆ ನೋಡು, ಪುಟ್ಟಿನ ಸಿಂಗರಿನ ಎಂಥದ ಅಂತಾರೆ ಕಣೆ ಅದಕ್ಕೆ. ಅದು ಅಷ್ಟೇ ಮೇಕಪ್ ಕೋರ್ಸ್ ಮಾಡ್ಕೊಂಡಿದ್ದು. ಈಗ ಭಾರಿ ಸುಮಾರು ಆರ್ಡ್ರ್ ಬರ್ತದಂತೆ, ಎಲ್ಲೆಲ್ಲಿಗೋ ಎಲ್ಲ ಓಡಾಡ್ತಿರ್ತದೆ, ಒಳ್ಳೆ ದುಡ್ಡು ಮಾಡಿದೆ ಅಂತಲೂ ಅಂತಿದ್ರು. ಮನೆಯೆಲ್ಲ ಅವಾಗಷ್ಟು ಘನಾಗಿರ್ಲ ಕಣೆ. ಈಗ ಮನೇನೆ ಎಲ್ಲ ಘನಾಗಿ ಮಾಡ್ತಾ ಇದ್ದಾರೆ. ಮತ್ತು ತಮ್ಮಗೂ ಎಲ್ಲ ಇದೇ ಓದಿಸ್ತಿರೋದು ಅಂತಾರೆ ಅವ್ರ ಮನೇಲಿ. ಅಷ್ಟು ಅದಕ್ಕೇನೆ ಏನು ಘನಾಗಿ ಆಗ್ತಿರಲ್ಲ. ಅಲ್ಲ ನೀನೇನು ದುಡಿಬೇಕು ಅನ್ನೋದು, ದುಡ್ದೇ ನಿಮ್ಮನೆ ಸಾಕ್ಬೇಕು ಅನ್ನೋದೇನಿಲ್ಲ ಅಲ್ಲ. ಹೇಳೋದು ನಾನು ಆ ಹುಡುಗಿ ಹತ್ರ ನಿನ್ನ ನಂಬರ್ ಕೊಟ್ಟಿನ ಆ ಹುಡುಗಿ ಹತ್ರ ಮಾತಾಡ. ನಾನು ಇವತ್ತು ಆ ಹುಡುಗಿ ಸಿಗ್ತದಲ್ಲಿ ಹೇಳ್ತೀನಿ, ಹಿಂಗೆ ಮಾತಾಡ್ತಾರೆ ನಮ್ಮ ಅತ್ತಿಗೆ ಮಗಳು ಅಂತ. ಮಾತಾಡು, ನಮ್ಮ ಪರಿಚಯ ಹೇಳಿ ಮಾತಾಡ್ತದೆ. ಅದಕ್ಕೆಲ್ಲ ಕೇಳಿಕೊಂಡು ಹಿಂಗೆ ಮೇಕಪ್ ಕೋರ್ಸು, ಇಲ್ಲ ಅಂದರೆ ಈಗ ಟೈಲರಿಂಗು ಎಂಥದಾರು ಒಂದು ಕಲಿ. ಏನು ದುಡ್ಡು ಸಂಪಾದನೆ ಮಾಡಿ ನೀನೇನು ದೊಡ್ಡ ಇದು ಬಿಸ್ನೆಸ್ ಮಾಡ್ಬೇಕಂತನೂ ಅಲ್ಲ. ನಿಂಗೊಂದು ತಲೆ ಬೇಜಾರು ಕಳ್ದಂಗೂ ಆಗ್ತದೆ ಆತಾ. ಹ್ಞೂ ಸರಿ ಅತ್ತೆ, ಅವರಿಗೆ ನಾಳೆ ಫೋನ್ ಮಾಡ್ತೀನಿ. ನೀವು ಇವತ್ತು ಮಾತಾಡಿ, ನಾನು ನಾಳೆ ಫೋನ್ ಮಾಡ್ತೀನಿ. ನಾನೇನು ತಲೆ ಕೆಡ್ಸ್ಕೊಳಲ್ಲಪ್ಪ, ನಮ್ಮಮ್ಮನೇ, ನಾನೇನು ತಲೆ ಕೆಡ್ಸ್ಕೊಳಲ್ಲ. ಹಾಂ ಪದ್ಮಕ್ಕಗೂ ಎಲ್ಲ ಹೇಳಿನೇ. ಸರಿ ಅತ್ತ. ಚಂದ್ರಣ್ಣನ ಪೇಟೆ ಬದಿ ಹೋಗ್ಯಾರೇನೋ, ನಾನು ಹೇಳಿನ ಅವರಿಗೆ. ಬರ್ತೀವತ್ತ ನಿಧಾನ. ಹ್ಞೂ ನಾವು ಅಲ್ಲೇ ಬಸ್ ಸ್ಟ್ಯಾಂಡ್ ತನಕ ಬರ್ತೀವಿ. ಇವರು ಪೇಟೆಲ್ಲೇ ಇರ್ತೀನಿ ಅಂದರೆ ಬನ್ನಿ, ನಾವು ಬಸ್ ಸ್ಟ್ಯಾಂಡ್ ತನಕ ಬಂದುಬಿಡ್ತೀವಿ. ಬೇಡ ಅತ್ತೆ, ನಾವು ನಡ್ಕೊ ಹೋಗ್ತೀವಿ.
ಏ ಬಾರೆ ನಕ್ಷತ್ರ ಮನೇಲಿ ಇದ್ದಿದ್ದು ನಮಗೂ ಬೇಜಾರು ಬಂದು ಬಿಟ್ಟು ಹೋತೀವಿ.